ನಮಃ. ನಾವು ಈ ಗಣೇಶನನ್ನು ಮಂಗಳಮೂರ್ತಿ ಎಂಬುದಾಗಿ ಕರಿತೀವಲ್ವಾ. ಮಂಗಳಮೂರ್ತಿ ಮೂರೇ ಗೊತ್ತಲ್ಲ, ಗಣೇಶನ ಮಂಗಳಮೂರ್ತಿ ಅಂತ ಕರೀತಾರೆ. ಹಾಗೆ ಎಲ್ಲ ದೇವರನ್ನು ಮಂಗಳ ಸ್ವರೂಪ ಅಂತ ಕರೀತಾರೆ. ಮಂಗಳ ಅಂದರೆ ನಮಗೆ ಒಳ್ಳೆಯದನ್ನು ಮಾಡುವಂಥದ್ದು, ಸಂತೋಷ ಯಾವುದೆಲ್ಲ ಆಗುತ್ತೋ ಅದೆಲ್ಲ ಮಂಗಳವಾದ ಶುಭಕರವಾದದ್ದು ಅಂತ ನಮಗೆ ಎಲ್ಲ ಸಮಾಜದಲ್ಲೆಲ್ಲ ಕಾಣಿಸುತ್ತೆ. ನಮ್ಮ ಮನೆಯಲ್ಲಿ ಹಬ್ಬ ಆದರೆ, ಪಕ್ಕದ ಮನೆಯಲ್ಲಿ ಮದುವೆ ಮುಂಜಿಗಳಾದರೆ ಸಂತೋಷ ಆಗುತ್ತಲ್ವಾ, ಅದಕ್ಕೆಲ್ಲ ಮಂಗಳ ಕಾರ್ಯಗಳು ಅಂತ ಹೇಳ್ತಾರೆ, ಶುಭ ಕಾರ್ಯಗಳು ಅಂತ ಹೇಳ್ತಾರೆ. ಹಾಗೆ ಶುಭ ಅನ್ನುವಂಥದ್ದು ನಮಗೆ ಎಲ್ಲಿ ಸಿಗುತ್ತೆ ಅಂದರೆ ದೇವಸ್ಥಾನದಲ್ಲಿ, ದೇವರ ಸನ್ನಿಧಿಯಲ್ಲಿ ಇರುವಂಥದ್ದೆಲ್ಲ ಶುಭ ಮಂಗಳಕರವಾದದ್ದು ಅಂತ ಹೇಳ್ತಾರೆ. ಈ ಮಂಗಳಕರ ಅನ್ನುವಂಥದ್ದು ಈ ನಮ್ಮ ಜೀವನದಲ್ಲಿ ನಿಮಗೆ ಸುಮಂಗಲಿಯರಿಗೆ ಮಾಂಗಲ್ಯ ಧಾರಣೆ ಅಂತ ಇರುತ್ತೆ. ಇನ್ನೂ ಅನೇಕ ಮಂಗಳಕರವಾದ, ನೋಡಿದ ಸಂತೋಷ ಆಗುವಂಥ ಅನೇಕ ಶುಭಪ್ರದವಾದ ಸಾಮಗ್ರಿಗಳೆಲ್ಲ ಇಲ್ಲಿ ದೇವರ ಸನ್ನಿಧಿಯಲ್ಲಿ ಇರ್ತವೆ. ಎಂಥ ಹಸಿವೆ ಆದವನು ಅಥವಾ ಎಂಥ ಬಾಯಾರಿಕೆ ಆದವನು ಕೂಡ ಭಗವಂತನ ಸನ್ನಿಧಿಯಲ್ಲಿ ಬಂದಾಗ ಅದನ್ನು ಮೈ ಮರೆತುಬಿಡ್ತಾನೆ ಅಂತ ಸಂತೋಷ ಉಂಟಾಗ. ಹೀಗೆ ಈ ಮಂಗಳಕರವಾದದ್ದನ್ನು ಮಂಗಳವಾದ್ಯ ಅಂತ ಹೇಳ್ತಾರಲ್ವ. ದೇವಸ್ಥಾನದಲ್ಲಿ ನಮಗಿಲ್ಲಿ ನಾದ ಶಬ್ದ ಅಂತ ಈ ಮಂಗಳವಾದ್ಯ ಇದೆ. ಹಾಗೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಇನ್ನು ದೊಡ್ಡದಾಗಿ ನಾದಸ್ವರಗಳು ಅಥವಾ ಇನ್ನೇನೇನೋ ನೂರಾರು ರೀತಿಯ ಮಂಗಳವಾದ್ಯಗಳು ಅಂತ ಕಲಿಸ್ಕೊಳ್ಳುವಂಥದ್ದು ಯಾವುದೂ ಇದೆಯೋ ಅದನ್ನೆಲ್ಲ ಅಲ್ಲಿ ದೇವ್ರ ಮುಂದೆ ಸುಪ್ರಭಾತ ಸಮಯದಲ್ಲಿಯೋ ಅಥವಾ ಪೂಜೆಯ ಸಮಯದಲ್ಲಿಯೋ ಮಂಗಳಾರತಿ ಸಮಯದಲ್ಲಿಯೋ ಎಲ್ಲ ಅದನ್ನು ನುಡಿಸ್ತಾರೆ. ಹೀಗೆ ಮಂಗಳವಾದ್ಯ ಮಂಗಳಕರವಾದದ್ದು ಅಂದರೆ ಇಲ್ಲಿ ಎಲ್ಲ ಕಡೆ ಎಂಥ ಕಡಿಮೆ ವ್ಯವಸ್ಥೆ ಇರುವಲ್ಲಿಯೂ ಕೂಡ ಮಂತ್ರ ಮತ್ತು ಗಂಟೆ ನಾದ ಮಾತ್ರ ಎರಡು ಇದ್ದೇ ಇರುತ್ತೆ. ಇನ್ನು ಹೆಚ್ಚಿನ ವ್ಯವಸ್ಥೆಗಳೆಲ್ಲ ಬೇರೆ ಬೇರೆ ಕಡೆ ಅನುಕೂಲ ಇದೆಲ್ಲ ಇರುತ್ತೆ ಅಲ್ವಾ. ಎಲ್ಲರ ಮನೆಯಲ್ಲೂ, ಎಲ್ಲರ ದೇವಸ್ಥಾನದಲ್ಲೂ, ಎಲ್ಲಿ ದೇವರ ಸನ್ನಿಧಿಯೋ ಅಲ್ಲೆಲ್ಲ ಈ ನಾದ ಶಬ್ದ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಹಾಗೆ ಇದು ನಾದ ಮತ್ತು ಬ್ರಾಹ್ಮಣರು ಹೇಳುವಂಥ ವೇದ, ನಾದ ವೇದ ಎರಡು ಸೇರಿ ಭಗವಂತನ ಸಾನ್ನಿಧ್ಯ ಸಾಧ್ಯ ಆಗ್ತದೆ ಅಂತ ಎಲ್ಲರ ಅನುಭವದಿಂದ ನಡ್ಕೊಂಡು ಬಂದಿದೆ. ಅದರಿಂದ ಎಲ್ಲರೂ ಅದನ್ನು ಪಡ್ಕೊಂಡು ಭಗವಂತನ ಅನುಗ್ರಹ ಪಡ್ಕೊಳ್ತಾ ಇದ್ದಾರೆ. ಹೀಗೆ ನಾದ ವೇದ ಅನ್ನೋದು ಈ ನಾದ ಅನ್ನುವಂಥದ್ದು ಮಂಗಳಕರವಾದಂಥದ್ದು ಭಗವಂತನ ಅನುಗ್ರಹದಿಂದ ನಮಗೆ ದೊರಕಿದೆ. ಹಾಗೆ ಈ ಮಂತ್ರಗಳು ಕೂಡ ನಾವು ಮನುಷ್ಯರು ಯಾರೂ ಕೂಡ ಅದನ್ನು ರಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಕವಿತೆಗಳನ್ನು ಬರೆದು ಎಲ್ಲರ ಮುಂದೆ ಓದ್ಬೋದು, ಅಥವಾ ಕಥೆಯನ್ನು, ಕಾವ್ಯವನ್ನು, ಕಾದಂಬರಿಯನ್ನು ಏನೇನೋ ಬರೆದು ಜನರ ಮುಂದೆಲ್ಲ ಓದಿ ಹೇಳ್ಬೋದು. ಆ ಜನ ಸಂತೋಷಪಟ್ಟವರು ಅದಕ್ಕೇನೇನೋ ಸಂತೋಷವನ್ನು, ಪುರಸ್ಕಾರವನ್ನು ಏನೋ ಕೊಡ್ತಾರೆ. ಆದರೆ ಯಾವ ಮನುಷ್ಯನಿಗೂ ಕೂಡ ಮಂತ್ರವನ್ನು ಮಾತ್ರ ರಚಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಮಂತ್ರಗಳ ರಚನೆ ಹೇಗಿರುತ್ತೆ ಅಂದರೆ ಅದಕ್ಕೆ ಛಂದಸ್ಸು, ಪ್ರಾಣ, ಅಕ್ಷರ, ಇದೆಲ್ಲ ಸಂಖ್ಯೆಗಳು, ಲೆಕ್ಕಾಚಾರಗಳಿರ್ತವೆ. ಅದರಂತೆ ಅದನ್ನು ರಚನೆ ಮಾಡಿರ್ತಾರೆ. ಹಾಗೆ ನಾವು ಈಗ ಹೇಳಿದಂಥ ಮಂತ್ರಗಳನ್ನು ನೀವು ಕೇಳಿ ಅದರಂತೆ ರಚನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಅದೂ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಈ ಮಂತ್ರಗಳು ಹೇಗೆ ಬಂದಿರ್ತವೆ ಅಂದರೆ ಮಹಾತ್ಮರು, ಭಗವಂತನ ನೋಡೋದಕ್ಕೆ ಪ್ರಯತ್ನ ಪಟ್ಟಂಥ ಮಹಾತ್ಮರೆಲ್ಲ ಭಗವಂತನ ಸಾನ್ನಿಧ್ಯವನ್ನು ಸೇರುವುದಕ್ಕೆ ಪ್ರಯತ್ನ ಪಟ್ಟು ತಪಸ್ಸನ್ನು ಮಾಡ್ತಾ ಇರ್ತಾರೆ. ತಪಸ್ಸನ್ನು ಮಾಡಿದವರೆಲ್ಲ ಒಂದು ರೀತಿಯಲ್ಲಿ ಆ ಸಮಾಧಿ ಸ್ಥಿತಿ ಅಂತ ತಲುಪ್ತಾರೆ. ಸಮಾಧಿ ಸ್ಥಿತಿ ಅಂದರೆ ಈ ದೇಹವಾಗಿ, ಜೀವವಾಗಿ ಈ ಲೋಕದಲ್ಲಿ ಇದ್ದರೂ ಕೂಡ ಅವರ ಮನಸ್ಸು ಮತ್ತು ಬುದ್ಧಿ, ಇಂದ್ರಿಯಗಳೆಲ್ಲ ಭಗವಂತನ ಸಾನ್ನಿಧ್ಯವನ್ನು ಸೇರಿದಾಗ ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ಅವರಿಗೆ ಈ ಕಡೆ ಪರಿವೇ ಇರೋದಿಲ್ಲ ಅಂತ ಮೈ ಮರೆತು ಭಗವಂತನಲ್ಲಿ ಐಕ್ಯ ಲೀನರಾದಾಗ ಅದನ್ನು ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ಆ ಸಮಾಧಿ ಸ್ಥಿತಿಯಲ್ಲಿದ್ದಾವಾಗ ಮನುಷ್ಯನ ಪ್ರಯತ್ನಗಳು ಯಾವುದೂ ಇರೋದಿಲ್ಲ ಅವರಲ್ಲಿ. ಈ ನಾವು ಹೋದರೆ ಅವರಿಗೆ ಗೊತ್ತಾಗೋದಿಲ್ಲ, ಅಥವಾ ಮುಟ್ಟಿದ್ರೆ ಗೊತ್ತಾಗೋದಿಲ್ಲ ಅಂತ ಮೈ ಮರೆತಂಥ ಸ್ಥಿತಿಯಲ್ಲಿ ಮೈ ಮರೆತು ಭಗವಂತನಲ್ಲಿ ಏಕೀಭಾವದಿಂದ ಇರ್ತಾರೆ. ಆ ಸಮಯದಲ್ಲಿ ಅವರ ಬಾಯಿಂದ ಬಂದಂಥ ಶಬ್ದಗಳೇ ಮಂತ್ರಗಳು ಅಂತ ಕಲಿಸ್ಕೊಂಡಿರ್ತಾರೆ. ಅದಕ್ಕೆ ಅಪೌರುಷೇಯ ಅಂತ ಕರೀತಾರೆ ಮಂತ್ರಗಳು. ಯಾರು ರಚನೆ ಮಾಡೋದಕ್ಕೆ ಸಾಧ್ಯ ಆಗದಿದ್ದರಿಂದ, ಮನುಷ್ಯನ ಪ್ರಯತ್ನಕ್ಕೆ ಮೀರಿದಂಥದ್ದಾದ್ದರಿಂದ ಅದನ್ನು ಅಪೌರುಷೇಯ ಅಂತ ಕರೀತಾರೆ. ಹೀಗೆ ಈ ಭಗವಂತನ ಅನುಗ್ರಹದಿಂದ ಅವರು ಹೇಳಿದಂಥದ್ದನ್ನೆಲ್ಲ ಕಲಿತುಕೊಂಡು ಹೇಳುವಂಥದ್ದೇ ಮಂತ್ರಗಳು. ಇವನ್ನೆಲ್ಲ ಭಗವಂತನ ಸಾನ್ನಿಧ್ಯದಲ್ಲಿ ಹೇಳಿದವಾಗ ನಮಗೆ ಬೇಕಾದಂಥ ಕಾಮನೆಗಳೆಲ್ಲ ಆ ಭಗವಂತ ಅನುಗ್ರಹಿಸ್ತಾನೆ ಅಂತ ಇದು ಶಾಸ್ತ್ರಕ್ಕೆ ವಿದಿತವಾದದ್ದು. ಭಗವಂತನ ಭಕ್ತರೆಲ್ಲ ಇದನ್ನು ಪಡೆದುಕೊಂಡು ಸುಖ ಪಡುವುದನ್ನು ಕಾಣ್ತೇವೆ. ಹೀಗೆ ಆ ವೇದ ಮತ್ತು ನಾದ ಭಗವಂತನ ಅನುಗ್ರಹದಿಂದ ನಮಗೆ ಸಿಕ್ಕಿ ನಾವು ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಭಗವಂತನಿಗೆ ಬೇಡ್ಕೊಳ್ಳೋದೇನೆಂದರೆ ನಮ್ಮ ಕಷ್ಟವನ್ನೆಲ್ಲ ದೂರ ಮಾಡಿಕೊಡು, ನಮ್ಮ ಸೇವೆಯನ್ನು ಸ್ವೀಕರಿಸು. ನಮ್ಮ ಈ ವೇದ ಮತ್ತು ನಾದದಿಂದ ಭಗವಂತನ ಸಾನ್ನಿಧ್ಯವನ್ನು
ಆ ಅನುಗ್ರಹವನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ ಎಂಬ ಅನುಭವವನ್ನು ಸಿದ್ಧಿ ಮಾಡಿ ತೋರಿಸು, ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಡು ಅಂತ ನಾವು ಬೇಡಿಕೊಂಡು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಮನ್ಮಹಾಗಣಪತಯೇ ನಮಃ.